ನಮ್ಮ ಕಾರ್ಲ ವೀಕ್ಷಣೆ ಮಾಡುತ್ತಿರುವಂಥ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಮ್ಮ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುವಂಥ ಬಾಹುಬಲಿ ಬೆಟ್ಟದಲ್ಲಿ ಹೊಸದಾಗಿ ಒಂದು ಕೆಫೆ ಆರಂಭವಾಗಿದೆ. ಅದೇ ಬಾಹುಬಲಿ ಕೆಫೆ. ಒಂದಷ್ಟು ಪ್ರವಾಸಿಗರ ಮೆಚ್ಚುಗೆಗೆ ಪಾತ್ರವಾದಂಥ ಈ ಸಂಸ್ಥೆ, ಒಂದಷ್ಟು ಸ್ಥಳೀಯರು ಕೂಡ ಈ ಸಂಸ್ಥೆಯಲ್ಲಿ ಬಂದು ತನಗಿಷ್ಟವಾದ ಆಹಾರವನ್ನು ಸೇವಿಸ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅತ್ಯಂತ ಗುಣಮಟ್ಟದ ಶುಚಿರುಚಿಯಾದ ಆಹಾರಗಳು ಬಾಹುಬಲಿ ಕೆಫೆಯಲ್ಲಿ ಸಿಗ್ತಾ ಇದೆ. ಒಂದಷ್ಟು ಪ್ರವಾಸಿಗರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನಿವತ್ತು ಆ ಕೆಫೆಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಅದೇ ಬಾಹುಬಲಿ ಬೆಟ್ಟದ ಕೆಳಗಡೆಯಲ್ಲಿರುವಂತಹ ಬಾಹುಬಲಿ ಕೆಫೆ. ಮೇಡಮ್ ನಮಸ್ತೆ. ಬಾಹುಬಲಿ ಕೆಫೆ ಅನ್ನೋದು ಕಾರ್ಕಳದಾದ್ಯಂತ ಹೆಸರನ್ನ ಮಾಡ್ತಿದೆ. ಫಸ್ಟ್ ಟೈಮ್ ಭೇಟಿ ಕೊಟ್ಟು. ಎಸ್ ಸರ್, ಆಕ್ಚುಲಿ ನಾವಿರೋದು ಬ್ಯಾಂಗ್ಳೂರಲ್ಲಿ. ಇವರು ಮುಂಚೆ ಇವ್ರದ್ದು ನೇಟಿವ್ ಮೂಡ್ಬಿದ್ರಿ. ಸೊ ನಾವು ಫುಡ್ಡಿಗೆ ಅಂತಾನೆ ಇಲ್ಲಿ ಆಕ್ಚುಲಿ ಹುಡ್ಕೊಂಡ್ ಬಂದ್ವಿ. ಸೊ ಅಲ್ಲಿ ಈಗ ನೋಡಿದ್ವಿ, ಎಂಟರ್ ಆದ್ವಿ. ಸೊ ಆಕ್ಚುಲಿ ಎಕ್ಸಲೆಂಟ್ ಚಾಯ್ಸ್ ಇದೆ ಫುಡ್ ಅಂಡ್ ಟೇಸ್ಟ್ ಕೂಡ. ಇಟ್ಸ್ ವೆರಿ ಎಕ್ಸಲೆಂಟ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಬ್ಯಾಂಗ್ಳೂರಿಂದ ಬಂದಿದ್ದೀರಿ. ಒಂದಷ್ಟು ಪ್ರವಾಸಿಗರ ತಾಣ ನಮ್ಮ ಕಾರ್ಕಳ. ಅದರಲ್ಲಿ ಕೂಡ ಬಾಹುಬಲಿ ಬೆಟ್ಟದ ಪಕ್ಕದಲ್ಲಿ ಇರುವಂತ ಬಾಹುಬಲಿ ಕೆಫೆ ಒಂದಷ್ಟು ಹೆಸರನ್ನ ಮಾಡ್ತಾ ಇದೆ. ನೀವು ಈಗಾಗಲೇ ನಿಮ್ಮ ಇಷ್ಟದ ಫುಡ್ ಅನ್ನ ಚಾಯ್ಸ್ ಮಾಡ್ತಿದ್ದೀರಿ. ಹೇಗಿದೆ ಮೇಡಮ್ ಟೇಸ್ಟ್? ಆಕ್ಚುಲಿ ಆಲ್ ಟೈಮ್ ಫೇವ್ರೇಟ್ ಗೋಬಿ ಮಂಚೂರಿ. ಸೊ ಅದು ಎಕ್ಸಲೆಂಟ್ ಆಗಿತ್ತು. ಇನ್ನು ನೆಕ್ಸ್ಟ್ ನೂಡಲ್ಸ್ ತಂದಿದ್ದೇವೆ. ಏನಿದೆ ಹೇಗಿದೆ ಅಂತ ನೋಡ್ಬೇಕು. ನನ್ನ ಪ್ರಕಾರ ಎಕ್ಸಲೆಂಟ್ ಆಗೇ ಇರುತ್ತೆ. ನಾವು 2 ಫುಡ್ಸ್ ಟೇಸ್ಟ್ ಮಾಡಿದ್ವಿ, ಎಕ್ಸಲೆಂಟ್ ಆಗಿತ್ತು. ಈಗಾಗಲೇ ಅನೇಕ ಪ್ರವಾಸಿಗರನ್ನ ನಾವು ಮಾತಾಡಿಸಿಕೊಂಡು ಬಂದಿದ್ದೇವೆ. ಈ ಕೆಫೆಯ ಬಗ್ಗೆ ಒಂದಷ್ಟು ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ. ಈಗಾಗಲೇ ಒಂದು ಕಸ್ಟಮರ್ ನಮ್ಮ ಜೊತೆಗೆ ಸಿಕ್ಕಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಈ ಕೆಫೆಯ ಬಗ್ಗೆ ತಿಳಿದುಕೊಳ್ಳುವ. ಸರ್ ನಮಸ್ತೆ. ಕೆಫೆಗೆ ಬಂದಿದ್ದೀರಿ. ಹೇಗಾಗಿದೆ ಇಲ್ಲಿಯ ಫುಡ್ ಮತ್ತೆ ಇಲ್ಲಿಯ ಸರ್ವಿಸ್ ಹೇಗಿದೆ ಸರ್? ಸರ್ವಿಸ್ ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ಬಂದಿರೋದು. ಓಕೆ. ಬಟ್ ಓವರಾಲ್ ಓಕೆ. ಓವರಾಲ್ ಓಕೆ. ಹೇಗಿದೆ ಸರ್ ಸರ್ವಿಸ್ ಮತ್ತೆ ಟೀ? ತುಂಬಾ ಚೆನ್ನಾಗಿದೆ. ಇಲ್ಲಿಯ ವಿಶೇಷತೆ ಇದೆ ಸರ್ವಿಸ್ ಮತ್ತು ಗುಣಮಟ್ಟದ ಶುಚಿರುಚಿಯಾದ ಆಹಾರ. ಬಹುಶಃ ಪ್ರವಾಸಿಗರ ಜೊತೆಗೆ ಒಂದಷ್ಟು ಸ್ಥಳೀಯರು ಕೂಡ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಇದೇ ಆಗಿದೆ. ಇವರ ಸರ್ವಿಸ್ ಜೊತೆಗೆ ಶುಚಿರುಚಿಯಾದ ಆಹಾರಗಳು. ಎಸ್, ಒಂದಷ್ಟು ಕಸ್ಟಮರ್ಸ್ ಜೊತೆ ಫೀಡ್ಬ್ಯಾಕ್ ಅನ್ನ ತಿಳ್ಕೊಂಡು ಬಂದ್ವಿ. ಕಾರ್ಕಳದಲ್ಲಿ ಹೆಸರನ್ನ ಮಾಡುತ್ತಿರುವಂತಹ ಬಾಹುಬಲಿ ಕೆಫೆಯ ಓನರ್ ಆದಂತ ವಿನೋದಣ್ಣ ಇದ್ದಾರೆ. ವಿನೋದಣ್ಣ ನಮಸ್ಕಾರ. ಒಂದಷ್ಟು ಸಕ್ಸಸ್ಫುಲ್ ಆಗಿ ನಿಮ್ಮ ಬಿಸ್ನೆಸ್ ನಡೀತಾ ಇದೆ. ಏನಿದರ ಗುಟ್ಟು ಸರ್? ಆ್ಯಕ್ಚುಲಿ ನಾವು ಪಾಮ್ ಆಯಿಲ್ ಯೂಸ್ ಮಾಡಿಲ್ಲ, ಏನೇ ಬ್ರ್ಯಾಂಡೆಡ್ ಮೇಂಟೈನ್ ಮಾಡ್ತಿದ್ದೇವೆ. ಅಂದರೆ ಸನ್ಫ್ಲವರ್ ಜಾಸ್ತಿ ಆಯಿಲ್ ಯೂಸ್ ಮಾಡೋದು. ಯಾಕೆಂದರೆ ಇಲ್ಲಿ ಟೂರಿಸ್ಟ್ ಬರುವಾಗ ನಮಗೆ ಒಂದು ಹೈಜೀನ್ ಫುಡ್ ಕೊಡುವಂಥ ಒಂದು ಉದ್ದೇಶದಿಂದ ಸಣ್ಣ ಮಕ್ಕಳೆಲ್ಲ ಇರ್ತಾರೆ. ಅದಕ್ಕೋಸ್ಕರ ಒಂದು ಹೈಜೀನ್ ಫುಡ್ಡು ಇರೋದಕ್ಕೋಸ್ಕರ ನಾವು ಪಾಮ್ ಆಯಿಲ್ ಅವಾಯ್ಡ್ ಮಾಡಿದ್ದೇವೆ. ಮತ್ತು ಅಮೂಲ್ಯದ ಬಟರ್, ಪನ್ನೀರ್ ಏನಿದ್ರೆ ಸಹ ಬ್ರ್ಯಾಂಡ್ ಐಟಮ್ಸ್ ನಾವು ವೆರೈಟಿಯನ್ನು ಯೂಸ್ ಮಾಡ್ತಿದ್ದೇವೆ. ಇದು ಬಹುಶಃ ನಿಮ್ಮ ಕಸ್ಟಮರ್ ನಿಮ್ಮ ಸಂಸ್ಥೆಯನ್ನು ಮೆಚ್ಚಿಕೊಳ್ಳಲಿಕ್ಕೆ ಕಾರಣ ಆಗಿದೆ. ಮತ್ತು ನಮ್ಮ ಸಂಸ್ಥೆಯಲ್ಲಿ ಯಾವೆಲ್ಲ ಫುಡ್ಸ್ ಅವೈಲೇಬಿಲಿಟಿ ಇದೆ, ಚೈನೀಸ್ ಆಗಿರಲಿ ಅಥವಾ ಜ್ಯೂಸ್ ಸಿಸ್ಟಮ್ ಆಗಿರಲಿ ಅಥವಾ ಸ್ನ್ಯಾಕ್ಸ್ ಚಾಟ್ಸ್ ಐಟಮ್ ಯಾವುದೆಲ್ಲ ಇದೆ ವಿನೋದನ್ನ ಒಂದಷ್ಟು ಜನ ಕಸ್ಟಮರ್ಸ್ ನೋಡ್ತಾ ಇದ್ದಾರೆ. ಅವರು ಇಲ್ಲಿ ಬಂದಾಗ ಯಾವೆಲ್ಲ ಪ್ರಾಡಕ್ಟ್ಗಳು ನಮ್ಮಲ್ಲಿ ಅಥವಾ ಯಾವೆಲ್ಲ ಫುಡ್ ಐಟಮ್ಸ್ಗಳು ನಮ್ಮಲ್ಲಿ ಅವೈಲೇಬಲ್? ನಮ್ಮ ಕೆಫೆಯಲ್ಲಿ ಮೋಮೋಸ್, ಫ್ರೆಂಚ್ ಫ್ರೈಸ್, ಟ್ವಿಸ್ಟರ್, ಫ್ರೈಡ್ ರೈಸ್, ನೂಡಲ್ಸ್, ಗೋಬಿ, ಮತ್ತೆ ಪನ್ನೀರ್, ಮಶ್ರೂಮ್, ಪಾವ್ ಭಾಜಿ, ಚೀಸ್ ಪಾವ್ ಭಾಜಿ, ಪಾಪ್ಕಾರ್ನ್, ಸ್ವೀಟ್ ಕಾರ್ನ್, ಫ್ರೈ ಮ್ಯಾಗಿ, ಸೀಸನ್ ಮ್ಯಾಗಿ, ಡ್ರೈ ಫ್ರೂಟ್ ಲಸ್ಸಿ, ಸ್ವೀಟ್ ಲಸ್ಸಿ, ಮ್ಯಾಂಗೋ ಲಸ್ಸಿ ಆಲ್ಮೋಸ್ಟ್ ಇಷ್ಟು ಅವೈಲೇಬಲ್ ಇದೆ ನಮ್ಮ ಹತ್ರ. ಜ್ಯೂಸ್ ಇದೆ, ಫ್ರೆಶ್ ಜ್ಯೂಸ್, ಫ್ರೂಟ್ಸ್ ಜ್ಯೂಸ್ ಯೂಸ್ ಮಾಡೋದು, ಲಿಕ್ವಿಡ್ ಎಲ್ಲ ಯೂಸ್ ಮಾಡೋದಿಲ್ಲ ನಾವು. ಮತ್ತು ಟೀ, ಕಾಫಿ ಅದೆಲ್ಲ ಇದೆ. ಚಾಟ್ಸ್ ಐಟಮ್ ಅಲ್ಲಿ ಚಾಟ್ಸ್ ಐಟಮ್ ಇದೆ. ಸೇವ್ ಪುರಿ, ದಹಿ ಪುರಿ, ಪಾನಿಪುರಿ, ಬೇಲ್ಪುರಿ, ಈ ಥರ ವೆರೈಟೀಸ್. ಖಂಡಿತವಾಗ್ಲೂ ಎಲ್ಲ ಒಳ್ಳೆ ಕಾನ್ಸೆಪ್ಟ್ ಇದೆ. ಅದೇ ಒಂದಷ್ಟು ಹೋಟೆಲ್ ಉದ್ಯಮದಲ್ಲಿ ಅನುಭವವನ್ನು ಹೊಂದಿರುವಂಥ ವಿನೋದಣ್ಣ ಮುಂಬೈ ನಗರದಲ್ಲಿ ಬಹುಶಃ ಉದ್ಯಮವನ್ನು ಬೆಳೆಸಿ ನಂತರ ಕಾರ್ಕಳದಲ್ಲಿ ಹೋಗಿದ್ದೀರಿ. ಕಾರ್ಕಳದಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಆರಂಭವಾದ ಹೊಸದಾದ ಬಾಹುಬಲಿ ಕೆಫೆ ನಮ್ಮದು. ಯಾಕೆ ಈ ಜಾಗವನ್ನೇ ನೀವು ನಿಮ್ಮ ಉದ್ಯಮಕ್ಕೆ ಆಯ್ಕೆ ಮಾಡಿಕೊಂಡ್ರಿ? ಅಂದರೆ ಆ್ಯಕ್ಚುಲಿ ನಾವು ಬಾಂಬೆ ಸರ್ವಿಸ್ 15 ಇಯರ್ಸ್ ಬಾಂಬೆಯಲ್ಲಿ ಇದೇ ಫೀಲ್ಡಲ್ಲಿ ನಾವು ವರ್ಕ್ ಮಾಡ್ತಿದ್ದೇವೆ. ಕಡೆಗೋಸ್ಕರ ಆ್ಯಕ್ಚುಲಿ ಇಲ್ಲಿ ಸಹ ಒಂದು ಟೂರಿಸ್ಟ್ ಬರುವ ಪ್ಲೇಸಲ್ಲಿ ಏನಾದರೂ ನಮ್ಮದೊಂದು ಒಳ್ಳೆ ಪ್ಲೇಸಲ್ಲಿ ಒಳ್ಳೆ ಫುಡ್ಡು ಬಂದವರಿಗೆಲ್ಲ, ಟೂರಿಸ್ಟ್ ಎಲ್ಲೆಲ್ಲಿಂದ ಬರುವ ಒಂದು ಕಸ್ಟಮರ್ಸ್ಗೆಲ್ಲ ಒಳ್ಳೆ ಸರ್ವಿಸ್ ಕೊಡಬೇಕಂತ ಉದ್ದೇಶದಿಂದ ಒಳ್ಳೆಯ ಕ್ವಾಲಿಟಿಯನ್ನು ಯೂಸ್ ಮಾಡಿ ನಾವು ಇದು ಸರ್ವಿಸ್ ಮೇಂಟೈನ್ ಮಾಡ್ತಿದ್ದೇವೆ. ಕ್ವಾಲಿಟಿ ಫುಡ್ಡು, ಸರ್ವಿಸ್ ಮತ್ತು ನೀಟ್ನೆಸ್ ನಮ್ಮದು ಮೇಯ್ನ್.
ಖಂಡಿತ ಅವರು ಬಹುಶಃ ಅದಕ್ಕೆ ಕಾಣುತ್ತದೆ. ಒಂದಷ್ಟು ಪ್ರವಾಸಿಗರು ಕೂಡ ಮೆಚ್ಚಿಕೊಂಡ ಹಾಗೆ ಒಂದಷ್ಟು ಸ್ಥಳೀಯರು ಕೂಡ ಹೆಚ್ಚಿನ ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಇದು ನಮ್ಮ ವಿನೋದ್ ಅವರ ಮಾತು. ಒಂದಷ್ಟು ಚಾಟ್ಸ್ ಐಟಮ್ಗಳು ಇದೆ, ಒಂದಷ್ಟು ಚೈನೀಸ್ ಐಟಮ್ಗಳಿದೆ, ಒಂದಷ್ಟು ಜ್ಯೂಸ್ ಐಟಮ್ಗಳಿದೆ. ಖಂಡಿತವಾದ ನಿಮಗೆ ಇಷ್ಟವಾದಂಥ ಶುಚಿರುಚಿಯಾದ ಐಟಮ್ಗಳು ಇಲ್ಲಿ ನಿಮಗೆ ಸಿಗ್ತದೆ ಅಂತ ವಿನೋದಣ್ಣ ಭರವಸೆ ಕೊಡ್ತಾ ಇದ್ದಾರೆ. ಒಂದು ಸಲ ಕಾರ್ಕಳದ ಬಾಹುಬಲಿ ಬೆಟ್ಟದತ್ತ ಭೇಟಿ ಕೊಟ್ಟರೆ, ನಮ್ಮ ಬಾಹುಬಲಿ ಕೆಫೆಗೆ ಭೇಟಿ ಕೊಟ್ಟು ಇಲ್ಲಿಯ ಶುಚಿರುಚಿಯಾದ ಆಹಾರವನ್ನು ನೀವು ಸೇವನೆ ಮಾಡಬೇಕು. ರೇಟ್ ಕೂಡ ರೀಸನೇಬಲ್ ಆಗಿದೆ. ಒಂದ್ಸಲ ಇಲ್ಲಿ ಭೇಟಿ ಕೊಟ್ಟು ಇಲ್ಲಿಯ ಉತ್ತಮವಾದ ಗುಣಮಟ್ಟದ ಆಹಾರವನ್ನು ಸೇವಿಸಿ ನಿಮ್ಮ ಇಷ್ಟವಾದಂಥ ಆಹಾರವನ್ನು ಪಡೆದುಕೊಳ್ಳಿ.